ಹಿರಿಯ ರಾಜಕಾರಣಿ ಧನಂಜಯ ಕುಮಾರ್ ನಿಧನರಾಗಿದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಇದ್ದಂತಹ ಹಿರಿಯ ರಾಜಕಾರಣಿ ಧನಂಜಯ ಕುಮಾರ್ ವಿಧಿವಶರಾಗಿದ್ದಾರೆ. ಕೇಂದ್ರದ ಮಾಜಿ ಸಚಿವ ಧನಂಜಯ ಕುಮಾರ್ ನಿಧನರಾಗಿದ್ದು, ಹಿರಿಯ ರಾಜಕಾರಣಿ ಧನಂಜಯ ಕುಮಾರ್ ಅವರು ನಿಧನರಾಗಿದ್ದಾರೆ. ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಂತಹ ಧನಂಜಯ ಕುಮಾರ್ ಹಲವು ತಿಂಗಳುಗಳಿಂದಲೂ ಕೂಡ ಅವರ ಅನಾರೋಗ್ಯ ತುಂಬಾ ಕ್ಷೀಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರ ಆರೋಗ್ಯದ ಕ್ಷೀಣವಾಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇತ್ತು. ಮಂಗಳೂರಿನ ಆಸ್ಪತ್ರೆಯಲ್ಲಿ ಧನಂಜಯ ಕುಮಾರ್ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಕೇಂದ್ರದ ಮಾಜಿ ಸಚಿವ ಧನಂಜಯ ಕುಮಾರ್ ವಿಧಿವಶರಾಗಿದ್ದಾರೆ. ಹಿರಿಯ ರಾಜಕಾರಣಿ ಧನಂಜಯ ಕುಮಾರ್ ಅವರು ವಿಧಿವಶರಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದ್ದು, ಮಂಗಳೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೂಡ ಪಡಿತಾ ಇದ್ರು. ಕೇಂದ್ರದ ಸಚಿವರು ಕೂಡ ಆಗಿದ್ರು. ಕೇಂದ್ರದ ಮಾಜಿ ಸಚಿವರಾಗಿದ್ದಂತಹ ಧನಂಜಯ ಕುಮಾರ್ ಹಲವು ತಿಂಗಳಿನಿಂದಲೂ ಕೂಡ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ಇವತ್ತು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿ ಆಗದೆ ವಿಧಿವಶರಾಗಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್ ಕೇಂದ್ರದ ಮಾಜಿ ಸಚಿವ, ಜೊತೆಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಕೂಡ ಕೆಲಸವನ್ನ ಮಾಡಿದವರು. ಆದ್ರೆ ಹಲವು ತಿಂಗಳಿಂದಲೂ ಕೂಡ ಇವರ ಆರೋಗ್ಯ ಕ್ಷೀಣಿಸ್ತಾ ಬಂದಿತ್ತು. ಹಾಗಾಗಿ ಈ ಒಂದು ವಿಚಾರ ಯಾವಾಗ ಗೊತ್ತಾಗಿದೆ, ಹಾಗೆಯೇ ಎಷ್ಟು ಹೊತ್ತಿಗೆ ವಿಧಿವಶರಾಗಿತ್ತು? ನವಿತಾ, ಈಗ ತಾನೇ ಈ ವಿಷಯ ಬೇದಂಗಾಗಿದೆ. ಅಂದ್ರೆ ಆಸ್ಪತ್ರೆಯಲ್ಲಿ ಸಾಕಷ್ಟು ದಿನಗಳಿಂದ ಆಸ್ಪತ್ರೆಯಲ್ಲಿ ಇದ್ರು, ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ರು, ಕೋಮಾ ಸ್ಥಿತಿಯಲ್ಲಿ ಇದ್ರು. ಅವರನ್ನ ವಿವಿಧ ಕಾಯಿಲೆಗಳಿಂದ ಬಳಲ್ತಾ ಇದ್ರು ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಅವರು ಉಳಿಸ್ಕೊಳ್ಳಕ್ಕೆ. ಆದ್ರೆ ಸಾಧ್ಯ ಆಗಿಲ್ಲ. ಇವರು ಮೂರು ಪಕ್ಷದಲ್ಲೂ ಇದ್ರು, ಬಿಜೆಪಿ, ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೂರು ಪಕ್ಷದಲ್ಲೂ ಕೂಡ ಇದ್ರು. ಕೇಂದ್ರದಲ್ಲಿ ಅಲ್ಲಿ ಪಾರ್ಲಿಮೆಂಟ್ ಮೆಂಬರ್ ಆಗಿ ಸಚಿವರು ಕೂಡ ಆಗಿದ್ರು. ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ್ರು. ಯಡಿಯೂರಪ್ಪನವರಿಗೆ ಒಂದು ಕಾಲದಲ್ಲಿ ಅತ್ಯಾಪ್ತರಾಗಿದ್ರು. ಆ ಸಂದರ್ಭದಲ್ಲಿ ಅವ್ರ ನಡುವೆ ಬಿರುಕು ಬಂದು ಮತ್ತೆ ಕಾಂಗ್ರೆಸ್ಗೂ ಕೂಡ ಹೋದ್ರು, ಜೆಡಿಎಸ್ ನಲ್ಲಿ ಕೂಡ ಹೋದ್ರು, ಸ್ಪರ್ಧೆನ ಮಾಡಿದ್ರು, ಮತ್ತೆ ಸ್ಪರ್ಧೆ ಮಾಡಿದ್ರು, ಸೋತ್ರು. ಆ ನಂತರದಲ್ಲಿ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ ಸೋತ ನಂತರದಲ್ಲಿ ರಾಜಕೀಯದಿಂದ ಸ್ವಲ್ಪ ಮಟ್ಟಿಗೆ ದೂರ ಆಗಿದ್ರು. ಆದ್ರೆ ಬರ್ತಾ ಅವರ ಆರೋಗ್ಯ ಹದಗೆಡ್ತಾ ಬಂತು. ಸಾಕಷ್ಟು ದಿನಗಳಿಂದ ಸುಮಾರು 4 ತಿಂಗಳಿಗಿಂತ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು, ಕೋಮಾ ಸ್ಥಿತಿಯಲ್ಲಿದ್ರು. ಇವತ್ತು ಅವರು ವಿಧಿವಶರಾಗಿದ್ದಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಈಗಾಗಲೇ ನಾವು ಗಮನಿಸ್ತಿದ್ವಿ, ಅಂದ್ರೆ ಕೇಂದ್ರದ ಸಚಿವರು ಕೂಡ ಆಗಿದ್ದಂತಹ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಸೇವೆಯನ್ನ ಸಲ್ಲಿಸಿದ್ರು. ಹಾಗೇನೆ ಬೇರೆ ಬೇರೆ ಪಕ್ಷಗಳಲ್ಲಿ ಕೂಡ ಗುರುತಿಸಿಕೊಂಡಿದ್ರು. ಥ್ಯಾಂಕ್ ಯು ಸೋ ಮಚ್ ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ.